We are in Titus chapter, beginning in chapter 3. ನಾವು ತೀತನ ಪತ್ರಿಕೆ 3ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. This is one of the pastoral epistle. ಇದು ಒಂದು ಸಭಾಪಾಲಕರ ಪತ್ರಿಕೆ ಆಗಿದೆ. Even though it's written to an individual, it is written to all of us. ಇದು ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಬರೆದಂತ ಪತ್ರಿಕೆ ಆಗಿದ್ದರೂ ಕೂಡ ನಮ್ಮೆಲ್ಲರಿಗೂ ಅನ್ವಯವಾಗುವಂತಹ ಪತ್ರಿಕೆ ಆಗಿದೆ. Let us read chapter 3 verse 1 and 2. ನಾವು 3ನೇ ಅಧ್ಯಾಯದ 1 ಮತ್ತು 2ನೇ ವಚನವನ್ನ ಓದಿಕೊಳ್ಳೋಣ. ತೀತನ ಪತ್ರಿಕೆ 3ನೇ ಅಧ್ಯಾಯ 1-2. ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ ಯಾರನ್ನೂ ದೂಷಿಸದೆ ಕುತರ್ಕ ಮಾಡದೆ ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. In the earlier chapters, we were looking at godliness in the home, godliness in the church. ನಾವು ಹಿಂದಿನ ಅಧ್ಯಾಯಗಳಲ್ಲಿ ನಾವು ಸಭೆಯಲ್ಲಿ ಮತ್ತು ಕುಟುಂಬದಲ್ಲಿ ಇರಬೇಕಾದಂತ ದೇವಭಕ್ತಿಯ ಕುರಿತಾಗಿ ಅಧ್ಯಯನ ಮಾಡುತ್ತಿದ್ದೆವು. These initial verses are talking about godliness in our social life in the world. ಈ ಒಂದು ಅಧ್ಯಾಯದ ಮೊದಲ ವಚನಗಳು ಇದು ನಮ್ಮ ಲೋಕದಲ್ಲಿ ಮತ್ತು ನಮ್ಮ ಸಾಮಾಜಿಕ ಜೀವಿತದಲ್ಲಿ ಇರಬೇಕಾದಂತಹ ದೈವ ಭಕ್ತಿಯ ಕುರಿತಾಗಿ ಹೇಳುತ್ತಾ ಇದೆ. What is a Christian's relationship to the world outside? ಹೊರಗಿನ ಪ್ರಪಂಚಕ್ಕೆ ಕ್ರೈಸ್ತರ ಸಂಬಂಧ ಹೇಗಿರಬೇಕು? First of all, Paul is reminding Timothy to remind the believers of these things. ಮೊದಲನೇದಾಗಿ ಪೌಲನು ತಿಮೋಥಿಯನಿಗೆ ವಿಶ್ವಾಸಿಗಳಿಗೆ ಈ ವಿಷಯದ ಕುರಿತಾಗಿ ನೀನು ಬೋಧಿಸು ಎಂಬುದಾಗಿ ಹೇಳುತ್ತಾ ಇದ್ದಾನೆ. Any servant of God, a pastor, his public ministry is to remind God's people of maybe many things they already know, but we need to remind them. ದೇವರ ಸೇವಕರ ಅಥವಾ ಸಭಾ ಪಾಲಕರ ಒಂದು ಕರ್ತವ್ಯ ಏನಾಗಿದೆ ಎಂದರೆ ಈಗಾಗಲೇ ವಿಶ್ವಾಸಿಗಳಿಗೆ ಅವರಿಗೆ ತಿಳಿದಿದ್ದರೂ ಕೂಡ ದೇವರ ವಾಕ್ಯದಿಂದ ಅನೇಕ ವಿಷಯಗಳನ್ನ ಮತ್ತೆ ಜ್ಞಾಪಕಕ್ಕೆ ತರುವುದಾಗಿದೆ. The first thing is, what is our responsibility in the world to the authorities above us? ಮೊದಲನೇದಾಗಿ ನಾವು ಬೋಧಿಸಬೇಕಾದದ್ದು, ಜ್ಞಾಪಕಕ್ಕೆ ತರಬೇಕಾದದ್ದು ಏನೆಂದರೆ ವಿಶ್ವಾಸಿಗಳಂತ ನಮಗೆ ನಮ್ಮ ಮೇಲಿರುವಂತಹ ಅಧಿಕಾರಿಗಳಿಗೆ ಮತ್ತು ಅಧಿಕಾರಕ್ಕೆ ಹೇಗೆ ಒಳಗಾಗಬೇಕು ಎಂಬುದಾಗಿ. We know we are heaven citizens, we don't belong here, but that will not evade our responsibility in the world. ನಾವು ಪರಲೋಕ ಸಂಸ್ಥಾನದ ನಾಗರಿಕರು, ಈ ಭೂಲೋಕದವರಲ್ಲ. ಆದರೂ ಕೂಡ ನಾವು ಈ ಲೋಕದಲ್ಲಿ ಇರುವಾಗ ಈ ಲೋಕದ ನ್ಯಾಯ ನೀತಿಗಳಿಗೆ ನಾವು ಬದ್ಧರಾಗಬೇಕು. In Philippians 3:20, Paul talks about our citizenship is in heaven. ಫಿಲಿಪ್ಪಿ 3ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲನು ನಮ್ಮ ಆ ಒಂದು ನಾಗರಿಕತೆ ಪರಲೋಕ ಸಂಸ್ಥಾನದಲ್ಲಿದೆ ಎಂಬುದಾಗಿ ಹೇಳುತ್ತಾನೆ. Yet many a times he reminds about his Roman citizenship also. ಆದರೂ ಅನೇಕ ಸಂದರ್ಭಗಳಲ್ಲಿ ಆತನು ಅವನ ಆ ರೋಮ ಸಾಮ್ರಾಜ್ಯದ ನಾಗರಿಕತೆಯ ಪೌರತ್ವದ ಕುರಿತಾಗಿಯೂ ಆತನು ಮಾತನಾಡುತ್ತಾನೆ. Sometimes he uses it for certain benefits. ಕೆಲವೊಂದು ಸಂದರ್ಭಗಳಲ್ಲಿ ಆತನು ಕೆಲವು ಉಪಯೋಗಕ್ಕಾಗಿ ಆ ಒಂದು ರೋಮ್ ಸಾಮ್ರಾಜ್ಯ ಪೌರತ್ವದ ಕುರಿತಾಗಿ ಉಪಯೋಗಿಸುತ್ತಾನೆ. So what is our responsibility? There are 3 responsibilities for us to the government, to the authorities above us. ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಮೇಲಿರುವಂತಹ ಅಧಿಕಾರಿಗಳಿಗೆ ನಾವು 3 ವಿಧದಲ್ಲಿ ವಿಧೇಯರಾಗಬೇಕು ಎಂಬುದಾಗಿ ನಾವು ನೋಡುತ್ತೇವೆ. Romans 13:5, what is our first responsibility? ರೋಮ 13ನೇ ಅಧ್ಯಾಯ 5ನೇ ವಚನ ನಮ್ಮ ಮೊದಲನೆಯ ಒಂದು ಕರ್ತವ್ಯದ ಕುರಿತಾಗಿ ಅದು ನಮಗೆ ತಿಳಿಸಿಕೊಡುತ್ತದೆ. ಆದ ಕಾರಣ ದಂಡನೆಯಾದೀತೆಂದು ಮಾತ್ರವಲ್ಲದೆ ಮನಸ್ಸಿಗೆ ನ್ಯಾಯವಾಗಿ ತೋರುವುದರಿಂದಲೂ ಅವನಿಗೆ ಅಧೀನನಾಗುವುದು ಅವಶ್ಯ. Okay, so here also in Titus 3:1, we are told to be submissive or obey the authorities. ಇಲ್ಲಿ ತೀತನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿಯೂ ಕೂಡ ನಾವು ಅಧಿಕಾರಿಗಳಿಗೆ ಅಧಿಪತಿಗಳಿಗೆ ಒಳಗಾಗಬೇಕು ಅಥವಾ ವಿಧೇಯರಾಗಬೇಕು ಎಂದು ಹೇಳುತ್ತಾನೆ. The only place
time when we don't obey the authorities is when they tell us to do something against our greater responsibility to God. ನಾವು ಯಾವಾಗ ಅಧಿಕಾರಿಗಳಿಗೆ ಅಥವಾ ಅಧಿಕಾರಕ್ಕೆ ನಾವು ವಿಧೇಯರಾಗಬಾರದು ಎಂದರೆ ಒಂದೇ ಸಂದರ್ಭದಲ್ಲಿ, ಯಾವಾಗ ಅಂದರೆ ನಮಗಿರುವಂತಹ ದೊಡ್ಡದಾದಂತಹ ಆ ಒಂದು ಜವಾಬ್ದಾರಿ, ಕರ್ತನ ಕಡೆಗಿರುವಂತಹ ಮತ್ತು ನೈತಿಕವಾದಂತಹ ಜವಾಬ್ದಾರಿಯನ್ನ ಬಿಟ್ಟು ಯಾವುದಾದ್ರೂ ಕಾರ್ಯಗಳನ್ನ ಮಾಡಿ ಎಂಬುದಾಗಿ ಹೇಳುವಾಗ ಅವರಿಗೆ ಅವಿಧೇಯರಾಗಬಹುದು. But then you may have to pay the consequence of that disobedience. ಆದರೆ ನೀವು ಆ ಅವಿಧೇಯತೆಗೆ ಬೆಲೆ ತೆರಬೇಕಾಗಬಹುದು. But otherwise we should obey the authorities. ಅದನ್ನ ಬಿಟ್ಟು ಉಳಿದೆಲ್ಲ ಸಂದರ್ಭಗಳಲ್ಲಿಯೂ ನಾವು ಅಧಿಕಾರಿಗಳಿಗೆ ವಿಧೇಯರಾಗಬೇಕು. That is our first responsibility. ಅದು ನಮ್ಮ ಮೊದಲನೆಯ ಜವಾಬ್ದಾರಿಯಾಗಿದೆ. Another responsibility is in 1 Timothy chapter 2, 1 and 2. We already looked at it, but a reminder. ಇನ್ನೊಂದು ಜವಾಬ್ದಾರಿ ನಾವು ಮೊದಲನೇ ತೀತನ ಪತ್ರಿಕೆ 2ನೇ ಅಧ್ಯಾಯ 1-2 ವಚನದಲ್ಲಿ ನಾವು ನೋಡುತ್ತೇವೆ. ಈಗಾಗಲೇ ಅದನ್ನು ನಾವು ಅಧ್ಯಯನ ಮಾಡಿದ್ದೇವೆ, ಮತ್ತೆ ಅದನ್ನು ನೋಡಿಕೊಳ್ಳೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1-2. 2ನೇ ಅಧ್ಯಾಯ 1-2ನೇ ವಚನ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. So the second responsibility is to pray for the authorities. ನಮಗಿರುವಂತ ಎರಡನೇ ಜವಾಬ್ದಾರಿ ಏನೆಂದರೆ ಅಧಿಕಾರಿಗಳಿಗೆ ಪ್ರಾರ್ಥನೆ ಮಾಡುವುದು. ಅವರಿಗಾಗಿ pray for them. The third responsibility is in Romans chapter 13 verse 6. ನಮ್ಮ ಮೂರನೇ ಜವಾಬ್ದಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಈ ಕಾರಣದಿಂದಲೇ ನೀವು ಕಂದಾಯವನ್ನು ಕೂಡ ಕೊಡುತ್ತೀರಿ, ಯಾಕೆಂದರೆ ಕಂದಾಯ ಎತ್ತುವವರು ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ. This is the main three responsibilities we have to the human government above us. ನಾವು ಈ ಲೋಕದಲ್ಲಿರುವಂತಹ ಸರ್ಕಾರಕ್ಕೆ ಮತ್ತು ನಮ್ಮ ಮೇಲಿರುವಂತಹ ಅಧಿಕಾರಿಗಳಿಗೆ, ಕ್ರೈಸ್ತರಿಗೆ ಇರುವಂತಹ ಮೂರು ಜವಾಬ್ದಾರಿಗಳು ಈ ಮೂರಾಗಿವೆ. Obey them, ಅವರಿಗೆ ವಿಧೇಯರಾಗಬೇಕು. pray for them, ಅವರಿಗಾಗಿ ಪ್ರಾರ್ಥಿಸಬೇಕು. pay them, ಮತ್ತು ಅವರಿಗೆ ನಾವು ಕಟ್ಟಬೇಕಾದಂತಹ ಆ ಒಂದು ಕಂದಾಯವನ್ನ ಕಟ್ಟಬೇಕು. The Lord Jesus Christ also said, render unto Caesar what belongs to Caesar, and unto God what belongs to God. ನಮ್ಮ ಕರ್ತನಾಂತ ಯೇಸು ಸ್ವಾಮಿಯು ಕೂಡ ಹೇಳುವುದನ್ನ ನಾವು ನೋಡುತ್ತೇವೆ. ಕೈಸರನಿಗೆ ಕೊಡಬೇಕಾದದನ್ನ ಕೈಸರನಿಗೆ ಕೊಡಿರಿ, ದೇವರಿಗೆ ಕೊಡಬೇಕಾದದನ್ನ ದೇವರಿಗೆ ಕೊಡಿರಿ ಎಂಬುದಾಗಿ ಹೇಳುವುದನ್ನ ನಾವು ನೋಡುತ್ತೇವೆ. We cannot cheat in our taxes. ನಾವು ನಮ್ಮ ಕಂದಾಯ ಕಟ್ಟುವುದರಲ್ಲಿ ನಾವು ಮೋಸ ಮಾಡಬಾರದು. When we buy an item, normally people say, do you want a bill or not? We as Christians should insist on paying by paying the tax. ನಾವು ನೋಡುವಾಗ ಯಾವುದಾದ್ರೂ ಒಂದು ವಸ್ತುವನ್ನ ಖರೀದಿಸಲಿಕ್ಕೆ ಹೋಗುವಾಗ ನಿಮಗೆ ಬಿಲ್ ಬೇಕಾ ಬೇಡವಾ ಎಂಬುದಾಗಿ ಮಾರುವವರು ಕೇಳುತ್ತಾರೆ. ಆದರೆ ನಾವು ಕ್ರೈಸ್ತರಾಗಿ ತೆರಿಗೆ ಕಟ್ಟಬೇಕಾಗಿರುವುದರಿಂದ ಬಿಲ್ ಅನ್ನ ತೆಗೆದುಕೊಳ್ಳಬೇಕು. Okay, so these are our three main responsibilities. Don't cheat the government. ಇದು ನಮ್ಮ ಮೂರು ಜವಾಬ್ದಾರಿಗಳಾಗಿದೆ. ಸರ್ಕಾರಕ್ಕೆ ಮೋಸ ಮಾಡಬಾರದು. But don't involved in politics. ಆದರೆ ರಾಜಕೀಯಕ್ಕೆ ನೀವು ಒಳಗಾಗಬೇಡ್ರಿ. I may tell you one more responsibility. Go and vote when the election comes. ಇನ್ನೊಂದು ನಾಲ್ಕನೇ ಜವಾಬ್ದಾರಿಯನ್ನು ಹೇಳಬೇಕು. ಏನಂದ್ರೆ ಎಲೆಕ್ಷನ್ ಬಂದಾಗ ನೀವು ಹೋಗಿ ವೋಟ್ ಮಾಡಬೇಕು. That is our right as a citizen. ಅದು ನಮ್ಮ ನಾಗರಿಕರಾಗಿರುವಂತಹ ಹಕ್ಕಾಗಿದೆ. But don't immerse yourself in politics. ಆದರೆ ನಿಮ್ಮನ್ನ ನೀವೇ ರಾಜಕೀಯದಲ್ಲಿ ಮುಳುಗಿಸಿಕೊಳ್ಳಬೇಡಿರಿ. Because you may have good intention, but it will only defile you. ನಿಮಗೆ ಒಂದು ಒಳ್ಳೆಯ ಉದ್ದೇಶ ಇದ್ದರೂ ಕೂಡ ಅದು ನಿಮ್ಮನ್ನ ಕೆಡಿಸುತ್ತದೆ. But if we are a good citizen, ಆದರೆ ನೀವು ಉತ್ತಮ ನಾಗರಿಕರಾಗಿರುವುದಾದರೆ,
it will adorn the gospel. Adorn the gospel. ಅದು ಸುವಾರ್ತೆಗೆ ಒಂದು ಅಲಂಕಾರವಾಗಿರುತ್ತದೆ. Look at chapter 2 verse 10. ನಾವು 2ನೇ ಅಧ್ಯಾಯ 10ನೇ ವಚನವನ್ನ ನಾವು ನೋಡೋಣ. Titus chapter 2 verse 10 uncle. Yes. ತೀತನ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಎದರು ಮಾತನಾಡದೆ ಯಾವುದನ್ನು ಕದ್ದಿಟ್ಟುಕೊಳ್ಳದೆ ಪೂರ ನಂಬಿಗಸ್ತರೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲಾ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸು. So when we live as a good citizen in our country, in our state, we are through our behavior, we are going to adorn the gospel. ನಾವು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಉತ್ತಮ ನಾಗರಿಕರಾಗಿ ನಾವು ಜೀವಿಸುವಾಗ ಅದು ನಾವು ಸಾರುವಂತ ಸುವಾರ್ತೆಗೆ ಒಂದು ಅಲಂಕಾರವಾಗಿರುತ್ತದೆ. Secondly, it would help us to advance the gospel. ಎರಡನೇದಾಗಿ ಅದು ನಮ್ಮ ಸುವಾರ್ತೆಯನ್ನ ಇನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಅದು ಸಹಾಯ ಮಾಡುತ್ತದೆ. Many times our friends in our country don't believe the gospel because of our behavior. ನಮ್ಮ ದೇಶದಲ್ಲಿ ನಾವು ನೋಡುವಾಗ ನಮ್ಮ ಸ್ನೇಹಿತರು ಮತ್ತು ಜನರು ನಮ್ಮ ಸುವಾರ್ತೆಯನ್ನ ಯಾಕೆ ನಂಬುವುದಿಲ್ಲ ಅಂದರೆ ನಮ್ಮ ನಡವಳಿಕೆ ಕಾರಣದಿಂದ ಅವರು ನಮ್ಮ ಸುವಾರ್ತೆಗಳನ್ನು ನಂಬುವುದಿಲ್ಲ. Someone said, I like Christ, but the Christians I know, I don't want anything to do with them. ಯಾರೋ ಒಬ್ರು ಈ ರೀತಿ ಹೇಳಿದರು, ನಾನು ಕ್ರೈಸ್ತನನ್ನ ಇಷ್ಟಪಡುತ್ತೇನೆ, ಆದರೆ ಕ್ರೈಸ್ತರ ವಿಷಯಕ್ಕೆ ಕ್ರಿಸ್ತನನ್ನ ನಾನು ಇಷ್ಟಪಡುತ್ತೇನೆ, ಆದರೆ ಕ್ರೈಸ್ತರ ವಿಷಯಕ್ಕೆ ಬಂದಾಗ ಅವರೊಟ್ಟಿಗೆ ನನಗೆ ಯಾವ ಸಂಬಂಧವೂ ಬೇಡ. That's a sad statement, and it will prevent us from advancing the gospel or adorning the gospel. ಅದು ಒಂದು ದುಃಖಕರವಾದಂತಹ ಹೇಳಿಕೆ ಆಗಿದೆ. ಅದು ನಮ್ಮ ಸುವಾರ್ತೆಗೆ ನಾವು ಅಲಂಕಾರವಾಗಿರ್ಲಿಕ್ಕೆ ಮತ್ತು ಸುವಾರ್ತೆಯನ್ನ ನಾವು ವಿಸ್ತರಿಸಲಿಕ್ಕೆ ಅದು ಧಕ್ಕೆ ಉಂಟು ಮಾಡುತ್ತದೆ. So here Paul lists 7 qualities expected of a Christian citizen. ಇಲ್ಲಿ ಪೌಲನು ಒಬ್ಬ ಕ್ರೈಸ್ತ ನಾಗರಿಕನಿಗೆ ಇರಬೇಕಾದಂತಹ 7 ಒಂದು ಗುಣಲಕ್ಷಣಗಳನ್ನ ಇಲ್ಲಿ ಹೇಳುತ್ತಾನೆ. True Christianity makes us better citizens no matter which country you are living in. ನಿಜವಾದಂತಹ ಕ್ರೈಸ್ತತ್ವವು ನಾವು ಉತ್ತಮ ನಾಗರಿಕರಾಗಿರಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ, ಯಾವುದೇ ದೇಶದಲ್ಲಿದ್ದರೂ ಪರವಾಗಿಲ್ಲ. The first thing is to be subject to rulers and authorities. ಮೊದಲನೇದಾಗಿ ನಾವು ಅಧಿಕಾರಿಗಳಿಗೆ ಮತ್ತು ಅಧಿಪತಿಗಳಿಗೆ ವಿಧೇಯರಾಗಬೇಕು. Obedience. ಅವರಿಗೆ ಅಧೀನರಾಗಬೇಕು. Romans 13:1-7 we already looked at some of it. It also expands on this theme. ರೋಮಾಪುರ 13ನೇ ಅಧ್ಯಾಯ 1ರಿಂದ 6ನೇ ವಚನಕ್ಕೆ ನಾವು ನೋಡಿಕೊಂಡೆವು. ಅದು ಈ ಸಂಗತಿಗಳನ್ನು ವಿಸ್ತಾರವಾಗಿ ಹೇಳುತ್ತದೆ. Then ready to do whatever is good. ಮತ್ತು ನಾವು ಯಾವಾಗಲೂ ಒಳ್ಳೆಯದನ್ನ ಮಾಡಲಿರಬೇಕು. Ephesians 2:10 says that is why we are saved unto good works. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ಅದು ಈ ರೀತಿ ಹೇಳುತ್ತದೆ, ಒಳ್ಳೆಯ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಎಂದು ಹೇಳುತ್ತದೆ. And 2 Timothy 3:17 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ we are told that we should be equipped for every good work. ಇಲ್ಲಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧರಾಗಿರಬೇಕು ಎಂಬುದಾಗಿ ನಮಗೆ ಹೇಳುತ್ತದೆ. A true Christian should be a good worker. ನಿಜವಾದಂತಹ ಸತ್ಯವುಳ್ಳಂತಹ ಕ್ರೈಸ್ತನು ಆತನು ಒಳ್ಳೆಯ ಕೆಲಸಗಾರನಾಗಿರಬೇಕು. Fourthly, it says don't slander anyone. 4ನೇದಾಗಿ ಅದು ಯಾರ ವಿಷಯದಲ್ಲಿಯೂ ಚಾಡಿ ಹೇಳಬೇಡ್ರಿ ಎಂಬುದಾಗಿ ಹೇಳುತ್ತದೆ. Then it says to be peaceable. ಮತ್ತು ನಾವು ಶಾಂತಿಯಿಂದ ಇರಬೇಕು ಎಂಬುದಾಗಿ ಅದು ಹೇಳುತ್ತದೆ. And be considerate for others. ಮತ್ತು ಇತರರ ವಿಷಯದಲ್ಲಿ ಚಿಂತೆಯುಳ್ಳವರಾಗಿರಬೇಕು. To show true humility toward all men. ಎಲ್ಲಾ ಮನುಷ್ಯರಿಗೆ ನಿಜವಾದಂತಹ ಸಾಧುತ್ವವನ್ನು ನಾವು ತೋರಿಸುವವರಾಗಿರಬೇಕು. There is a 7 qualities that is required that will help the gospel to advance and adorn.
ಈ 7 ಗುಣಗಳು ಕ್ರೈಸ್ತರಲ್ಲಿರುವಾಗ ಅದು ನಮ್ಮ ಸುವಾರ್ತೆಗೆ ಅಲಂಕಾರವಾಗಿರುತ್ತದೆ ಮತ್ತು ಸುವಾರ್ತೆಯ ವಿಸ್ತರಣೆಗೆ ಸಹಾಯವಾಗುತ್ತದೆ. Christ is our example when he lived in this world. ಈ ಲೋಕದಲ್ಲಿ ಜೀವಿಸಿದ್ದರಲ್ಲಿ ನಮಗೆ ಕರ್ತನೆ ಮಾದರಿಯಾಗಿದ್ದಾನೆ. A Christian citizen should be an influence for good in the community in every way possible. ನಾವು ಜೀವಿಸುವಂತ ಸಮುದಾಯದಲ್ಲಿ ಒಬ್ಬ ಕ್ರೈಸ್ತನು ಮಾದರಿಯಾಗಿ ಎಲ್ಲ ಒಳ್ಳೆ ಕಾರ್ಯಗಳಿಗೂ ಆತನೇ ಮಾದರಿಯಾಗಿರಬೇಕು. Yes, demonstrating the loveliness of Christ in all the areas. People will see the loveliness of Christ through our behavior. ಜನರು ನಮ್ಮಲ್ಲಿ ಕ್ರಿಸ್ತನ ಪ್ರೀತಿಯನ್ನ ಅವರು ನೋಡುವಂತವರಾಗಿರುತ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಕ್ರಿಸ್ತನ ಪ್ರೀತಿಯನ್ನ ತೋರಿಸುವವರಾಗಿರಬೇಕು. Many people don't read the Bible. Our outsiders, unbelievers, they don't read the Bible. ಅನೇಕ ಜನರು ಹೊರಗಿನವರು ಮತ್ತು ಅವಿಶ್ವಾಸಿಗಳು ಅವರು ಸತ್ಯವೇದವನ್ನು ಓದುವುದಿಲ್ಲ. But Paul says, we are the epistles read by everyone. ಆದರೆ ಪೌಲನು ಹೇಳುತ್ತಾನೆ, ಅನೇಕರು ಓದುವ ಹಾಗೆ ನಾವೇ ಪತ್ರಿಕೆಗಳಾಗಿದ್ದೇವೆ ಎಂದು ಆತನು ಹೇಳುತ್ತಾನೆ. So this is very important about our behavior in the society, in the world. ಆದ್ದರಿಂದ ನಾವು ಜೀವಿಸುವಂತ ಸಮಾಜದಲ್ಲಿ ಮತ್ತು ಪ್ರಪಂಚದಲ್ಲಿ ನಮ್ಮ ನಡವಳಿಕೆ ಅತ್ಯಂತ ಪ್ರಾಮುಖ್ಯವಾಗಿದೆ. Now let's go to chapter 3 verse 3 to 8. ನಾವು ಈಗ 3ನೇ ಅಧ್ಯಾಯದ 3ರಿಂದ 8ನೇ ವಚನದವರೆಗೆ ಓದಿಕೊಳ್ಳೋಣ. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯೂ ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಮ್ಮ ತಕ್ಕ ಮಾತಾಗಿದೆ. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲಾ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಇವು ಉತ್ತಮವೂ ಮನುಷ್ಯರಿಗೆ ಪ್ರಯೋಜನಕರವೂ ಆಗಿದೆ. We know that history is divided into 2 parts, BC and AD. ನಮಗೆ ಗೊತ್ತು, ಇತಿಹಾಸವು ಅದು 2 ಭಾಗವಾಗಿ ಅದು ವಿಂಗಡಿಸಲ್ಪಟ್ಟಿದೆ, ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎಂಬುದಾಗಿ. In a true believer's life also there is a BC and AD. ನಿಜವಾದಂತಹ ಕ್ರೈಸ್ತನ ಜೀವಿತದಲ್ಲಿಯೂ ಕೂಡ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎಂಬುದಾಗಿ 2 ಭಾಗಗಳಿರುತ್ತವೆ. You can see that in this passage we read. ನೀವು ಈಗ ತಾನೇ ಓದಿದಂತ ಈ ವಾಕ್ಯ ಭಾಗದಲ್ಲಿ ಅದನ್ನ ನಾವು ನೋಡಬಹುದು. It says we ourselves were once foolish, and it goes on to a certain character. ಇಲ್ಲಿ ನಾವು ಸಹ ಮೊದಲು ಅವಿವೇಕಿಗಳು ಎಂಬುದಾಗಿ ಹೇಳುತ್ತಾ ಅನೇಕ ವಿಷಯಗಳ ಕುರಿತಾಗಿ ಇಲ್ಲಿ ಹೇಳುತ್ತದೆ. That is the BC in our life. ಅದು ನಮ್ಮ ಜೀವಿತದ ಕ್ರಿಸ್ತ ಪೂರ್ವವಾಗಿದೆ. Paul is reminding Titus to remember who we were before our conversion. ಪೌಲನು ತೀತನಿಗೆ ಜ್ಞಾಪಕ ಕೊಡುತ್ತಾ ಇದ್ದಾನೆ, ಏನೆಂದರೆ ಕ್ರಿಸ್ತನನ್ನ ಕಂಡುಕೊಳ್ಳುವುದಕ್ಕಿಂತ ಮುಂಚೆ, ನಾವು ಮಾರ್ಪಾಡು ಹೊಂದುವುದಕ್ಕಿಂತ ಮುಂಚೆ ಏನಾಗಿದ್ದೆವು ಎಂಬುದಾಗಿ. Very clearly we can see the same thing in Ephesians chapter 2. ಇದೇ ವಿಷಯವನ್ನ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ನೋಡುತ್ತೇವೆ. Let's read chapter 2, 1 to 3. ನಾವು 2ನೇ ಅಧ್ಯಾಯ 1ರಿಂದ 3ನೇ ವಚನವನ್ನ ನಾವು ನೋಡಿಕೊಳ್ಳೋಣ. Very well known passage to most of us. ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ವಾಕ್ಯ ಭಾಗವಾಗಿದೆ ಇದು. So chapter 2, 1 to 3. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 3ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ.
ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. Also read verse 11 and 12. 11 ಮತ್ತು 12ನೇ ವಚನವನ್ನ ಕೂಡ ಓದಿಕೊಳ್ಳೋಣ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. All these verses talks about the BC. ಈ ಎಲ್ಲಾ ವಚನ ಭಾಗಗಳು ನಮ್ಮ ಜೀವಿತದ ಕ್ರಿಸ್ತ ಪೂರ್ವವನ್ನ ಬಗ್ಗೆ ಮಾತನಾಡುತ್ತವೆ. But now look at the same chapter, verse 4 to 10. ಅದೇ ಅಧ್ಯಾಯದ 4ರಿಂದ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಫೆಸ 2ನೇ ಅಧ್ಯಾಯ 4ರಿಂದ 10. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. So that is AD in a believer's life. ಇದು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಕ್ರಿಸ್ತ ಶಕ, ಕ್ರಿಸ್ತನ ನಂತರ ಬಂದಂತ ಜೀವಿತವಾಗಿದೆ. And verse 13 to 22, you don't need to read there. You can see more details about the life when Christ came into our life. ಇದೇ ಅಧ್ಯಾಯ 13ರಿಂದ 20ನೇ ವಚನದವರೆಗೆ ನೀವು ಓದಿಕೊಳ್ಳುವಾಗ ಅಲ್ಲಿ ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬರುವಾಗ ಇನ್ನು ಏನೇನು ಸಂಭವಿಸುತ್ತದೆ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. My dear believers, it is very important for us to know from where the Lord has brought us out, from what filth God has brought us out to salvation. ನನ್ನ ಪ್ರಿಯ ವಿಶ್ವಾಸಿಗಳೇ, ದೇವರು ನಮ್ಮನ್ನ ಎಂತಹ ಅಸಹ್ಯವಾದ ಪರಿಸ್ಥಿತಿಯಿಂದ, ಎಂತಹ ನೀಚ ಪರಿಸ್ಥಿತಿಯಿಂದ ನಮ್ಮನ್ನ ಎತ್ತಿ ರಕ್ಷಣೆಯನ್ನ ಕೊಟ್ಟಿದ್ದಾನೆ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. What were we before Christ came into our life? ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬರುವುದಕ್ಕಿಂತ ಮುಂಚೆ ನಾವು ಏನಾಗಿದ್ದೆವು? If we are anything now, it is purely by the grace of God. ನಾವು ಈಗ ಏನಾಗಿದ್ದೇವೋ ಅದು ದೇವರ ಮಹಾಕೃಪೆಯಿಂದಲೇ ಆಗಿದ್ದೇವೆ. Now, if you understand this, we will be more patient with the unbelievers. ನಾವು ಇದನ್ನು ಅರ್ಥ ಮಾಡಿಕೊಳ್ಳುವಾಗ ಅವಿಶ್ವಾಸಿಗಳೊಟ್ಟಿಗೆ ಇನ್ನೂ ತಾಳ್ಮೆಯಿಂದ ವರ್ತಿಸುತ್ತೇವೆ. Sometimes we want our family members, outsiders, to come to salvation immediately, but we ourselves were like that, and God in His time have saved us. So this will help us to be long-suffering and patient with our family members who are not saved or outsiders. ನಾವು ಹೊರಗಿನವರನ್ನ ಅಥವಾ ಅವಿಶ್ವಾಸಿಗಳನ್ನ ಅಥವಾ ನಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಹೊಂದದೆ ಹೋಗಿದ್ದರೆ ಅವರು ತಕ್ಷಣಕ್ಕೆ ರಕ್ಷಣೆ ಬರಬೇಕು ಎಂಬುದಾಗಿ ನಾವು ಬಯಸುತ್ತೇವೆ. ಆದರೆ ನಾವೇ ನಮ್ಮ ಪೂರ್ವ ಜೀವಿತದಲ್ಲಿ ಈ ರೀತಿ ಅವಿಧೇಯರಾಗಿದ್ದೇವೆ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಆದ್ದರಿಂದ ದೇವರು ತನ್ನ ಸಮಯದಲ್ಲಿ ನಮ್ಮನ್ನ ರಕ್ಷಿಸಿದ್ದರಿಂದ ನಾವು ಕೂಡ ತಾಳ್ಮೆಯುಳ್ಳವರಾಗಿ ಅವರೊಟ್ಟಿಗೆ ತಾಳ್ಮೆಯಿಂದಿರಬೇಕು. Paul is reminding Titus for the Christ-like behavior he is encouraging them to have. ಪೌಲನು ತೀತನಿಗೆ ಕ್ರಿಸ್ತನ ರೀತಿಯಾದಂತಹ ಒಂದು ನಡವಳಿಕೆ ಉಳ್ಳವರಾಗಿರಬೇಕು ಎಂಬುದಾಗಿ ಪ್ರೋತ್ಸಾಹಿಸುತ್ತಿದ್ದಾನೆ. But then he says, before we were the opposite. ಮತ್ತು ಆತನು ಹೇಳುತ್ತಾನೆ, ನಾವು ಹಿಂದೆ ಅದಕ್ಕೆ ವಿರುದ್ಧವಾಗಿದ್ದೆವು. Let's read verse 3 once more. ನಾವು 3ನೇ ವಚನವನ್ನ ಮತ್ತೊಮ್ಮೆ ಓದಿಕೊಳ್ಳೋಣ. What was our BC? ನಮ್ಮ ಕ್ರಿಸ್ತ ಪೂರ್ವ ಏನಾಗಿತ್ತು ಎಂಬುದಾಗಿ ತೀತನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ನಾವು ಸಹ ಮೊದಲು ಅವಿವೇಕಿಗಳು,
ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು. Now all of us might have not manifested the full strength of this sin in our life, maybe not. ನಮ್ಮಲ್ಲಿ ಎಲ್ಲರೂ ಕೂಡ ಇಲ್ಲಿ ಹೇಳಲ್ಪಟ್ಟಿರುವಂತಹ ಪಾಪಗಳು, ಆ ಎಲ್ಲಾ ಪಾಪಗಳನ್ನ ನಮ್ಮ ಜೀವಿತದಲ್ಲಿ ಮಾಡಿಲ್ಲದವರಾಗಿರಬಹುದು. But we had that nature and in us. ಆದರೆ ನಮ್ಮಲ್ಲಿ ಆ ಸ್ವಭಾವ ಇತ್ತು. Now when you look at we were foolish once. ನಾವು ಅವಿವೇಕಿಗಳಾಗಿದ್ದೆವು ಹಿಂದೆ ಎಂಬುದಾಗಿ ಅಲ್ಲಿ ಆತನು ಹೇಳುತ್ತಾನೆ. Foolish means sin has blunted our mind. ಅವಿವೇಕಿಗಳು ಎಂಬುದಾಗಿ ಹೇಳುವಾಗ ಅಥವಾ ಮೂರ್ಖರು ಎಂಬುದಾಗಿ ಹೇಳುವಾಗ ಪಾಪವು ನಮ್ಮ ಮನಸ್ಸನ್ನ ಅದು ಮಂಕು ಮಾಡಿಬಿಟ್ಟಿತು. And then we were disobedient. ಮತ್ತು ನಾವು ಅವಿಧೇಯರಾಗಿದ್ದೆವು. That means sin has perverted our heart. ಮತ್ತು ಪಾಪವು ನಮ್ಮ ಹೃದಯವನ್ನ, ನಮ್ಮ ಆಲೋಚನೆಗಳನ್ನ ಅದು ಕೆಡಿಸಿಬಿಟ್ಟಿತು. So sin has blunted our mind, it has affected our heart. ಪಾಪವು ನಮ್ಮ ಮನಸ್ಸುಗಳನ್ನ ಮಂಕು ಮಾಡಿತ್ತು ಮತ್ತು ನಮ್ಮ ಹೃದಯಗಳಿಗೂ ಕೂಡ ತೊಂದರೆಯನ್ನು ಉಂಟು ಮಾಡಿತ್ತು. Instead of being submissive, we were disobedient. ವಿಧೇಯರಾಗುವುದರ ಬದಲು ನಾವು ಅವಿಧೇಯರಾಗಿದ್ದೆವು. Then it says we were led astray to various passions and pleasures. ಮತ್ತು ಅಲ್ಲಿ ಮುಂದಕ್ಕೆ ನಾವು ನೋಡುವಾಗ ನಾವು ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರಾಗಿದ್ದೆವು ಎಂದು ಹೇಳುತ್ತದೆ. In other words, sin stimulated carnal desires in our life. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಪಾಪವು ನಮ್ಮಲ್ಲಿರುವಂತಹ ಶಾರೀರಿಕ ಆಶೆಗಳನ್ನ ಅದು ಹೆಚ್ಚಿಸುತ್ತಿತ್ತು. That's the same thing we saw in Ephesians 2. ಅದನ್ನೇ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡಿದೆವು. If we continued that life, we would be coming under the wrath of God like everyone else, as we read in Ephesians 2. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ ನಾವು ಅದೇ ಜೀವಿತದಲ್ಲಿ ಅದೇ ಪಾಪಗಳಲ್ಲಿ ಮುಂದುವರಿದಿದ್ದರೆ ಇತರರ ಹಾಗೆ ನಾವು ಕೂಡ ದೇವರ ಕೋಪಕ್ಕೆ ಗುರಿಯಾಗುತ್ತಿದ್ದೆವು. Instead of being self-disciplined and ready for every good work, we were stimulated by our carnal desires. ನಾವು ಸ್ವಯಂ ಪ್ರೇರಿತರಾಗಿ ಶಿಸ್ತಿನಿಂದ ಇದ್ದು ಒಳ್ಳೆಯ ಕಾರ್ಯಗಳನ್ನ ಸತ್ಕಾರ್ಯಗಳನ್ನ ಮಾಡುವುದಕ್ಕೆ ಸನ್ನದ್ಧರಾಗುವ ಬದಲು ನಾವು ಪಾಪದಲ್ಲಿ ಬಿದ್ದಿದ್ದೆವು. Then we see we were passing our days in malice and envy. ಮತ್ತು ನಾವು ನಮ್ಮ ಜೀವಿತಗಳನ್ನ, ನಮ್ಮ ದಿನಗಳನ್ನ ಕೆಟ್ಟತನಗಳಲ್ಲಿ ಮತ್ತು ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರಾಗಿದ್ದೆವು. And hated by others and hating one another. ಮತ್ತು ಒಬ್ಬರನ್ನೊಬ್ಬರು ದ್ವೇಷಿಸುವವರು ಆಗಿದ್ದೆವು. Sin encouraged the growth of all selfish feelings in us. ಪಾಪವು ಅದು ನಮ್ಮಲ್ಲಿರುವಂತಹ ಸ್ವಾರ್ಥತನವನ್ನ ಅದು ಪ್ರೋತ್ಸಾಹಿಸುವಂತದ್ದಾಗಿತ್ತು. So sin has affected our mind, our heart, our emotions, and it brought up our self. ಆದ್ದರಿಂದ ಪಾಪವು ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ ಮತ್ತು ನಮ್ಮ ಭಾವನೆಗಳನ್ನ ಅದು ಹಾಳು ಮಾಡುವುದಾಗಿ ಅದು ನಮ್ಮಲ್ಲಿ ಸ್ವಾರ್ಥತನವನ್ನ ಹುಟ್ಟು ಹಾಕುತ್ತಿತ್ತು. That is what we were, whether we were doing all that sin to the full extent or not. This was our character before Christ came into our life. ಕ್ರಿಸ್ತನ್ ನಮ್ಮ ಜೀವಿತದಲ್ಲಿ ಬರುವುದಕ್ಕಿಂತ ಮುಂಚೆ ನಮ್ಮ ಜೀವಿತವು ಇದೇ ಆಗಿತ್ತು. ಇಲ್ಲಿ ಹೇಳಿರುವಂತಹ ಎಲ್ಲಾ ಪಾಪಗಳನ್ನು ನಾವು ಮಾಡದೇ ಹೋದರೂ ಕೂಡ ಆ ಸ್ವಭಾವವು ನಮ್ಮಲ್ಲಿ ಇತ್ತು. This is the life of people without Christ in the world. ಇದೇ ಕ್ರೈಸ್ತನಿಲ್ಲದಂತಹ ಲೋಕದ ಜನರ ಜೀವಿತವಾಗಿದೆ. The painful truth is that apart from God, a degenerate man is nothing more like a dog that is wrangling for some bones, and that's the life of the people of the world without Christ. Like they're fighting for the bones. That's the kind of life man is living outside.
ಕ್ರಿಸ್ತನಿಲ್ಲದಂತಹ ಜೀವಿತ, ಯೇಸು ಕ್ರಿಸ್ತನಿಲ್ಲದಂತಹ ಜೀವಿತ ಅದು ಒಂದು ನಾಯಿ ಯಾವ ರೀತಿ ನಾಯಿಗಳು ಒಂದು ಮೂಳೆಗಾಗಿ ಕಿತ್ತಾಡುತ್ತವೋ ಅದೇ ರೀತಿ ನಾವು ಕೂಡ ಕಿತ್ತಾಡುವವರಾಗಿದ್ದೆವು. ಲೋಕದ ಜನರನ್ನು ಕೂಡ ನೋಡುವಾಗ ಅವರು ಅದೇ ರೀತಿ ಇದ್ದಾರೆ. We should never forget from where the Lord has brought us out. ನಾವು ಆದ್ದರಿಂದ ದೇವರು ನಮ್ಮನ್ನ ಎಂಥ ಪರಿಸ್ಥಿತಿಯಿಂದ ಮೇಲೆತ್ತಿದ್ದಾನೆ ಎಂಬುದನ್ನು ಮರೆಯಬಾರದು. But now the good news, when we come to verse 4, everything has changed. ಈಗ ಒಂದು ಸಂತಸದ ಸುದ್ದಿ ಏನೆಂದರೆ ಇಲ್ಲಿ 4ನೇ ವಚನಕ್ಕೆ ಬರುವಾಗ ಎಲ್ಲವೂ ಬದಲಾಗಿ ಹೋಗಿದೆ. All changed when the kindness and love of God our Savior appeared. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಮತ್ತು ಕೃಪೆಯು ಅದು ಪ್ರತ್ಯಕ್ಷವಾದಾಗ ಎಲ್ಲ ಬದಲಾಗಿ ಹೋಯಿತು. In verse 3, man is the actor. He was doing all these things. 3ನೇ ವಚನದಲ್ಲಿ ನಾವು ನೋಡುವಾಗ ಮನುಷ್ಯನು ಆತನು ಕಾರ್ಯ ಮಾಡುವವನಾಗಿ ಆತನು ನಟಿಸುವವನಾಗಿ ಈ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಿದ್ದನು. But when we come to verse 4, ಆದ್ರೆ 4ನೇ ವಚನಕ್ಕೆ ನಾವು ಬರುವಾಗ 4 to 7, 4ರಿಂದ 7ನೇ ವಚನದವರೆಗೆ ನಾವು ನೋಡುವಾಗ man is only a recipient of God's grace. ಮನುಷ್ಯನು ಕೇವಲ ದೇವರ ಕೃಪೆಯನ್ನ ಪಡೆದುಕೊಳ್ಳುವವನಾಗಿ ಇದ್ದಾನೆ. If you look at these verses, we see the triune God here. ನಾವು ಈ ವಚನ ಭಾಗಗಳನ್ನು ನಾವು ನೋಡುವಾಗ ದೇವರ ತ್ರಯೇಕತ್ವ ಅಲ್ಲಿ ಪ್ರಕಟವಾಗಿರುವುದನ್ನು ನಾವು ನೋಡುತ್ತೇವೆ. The kindness of God our Savior. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದಯೆ. No. In the beginning part, I don't know in Kannada how it is. It is God our Savior. Verse 4. ರಕ್ಷಕನಾದ ದೇವರ ದಯೆ. Yeah, that is probably referring to God the Father. ಅದು ಅಲ್ಲಿ ಹೇಳುತ್ತಾ ಇರುವಂತದ್ದು ನಮ್ಮ ತಂದೆಯಾದಂತ ದೇವರ ಕುರಿತಾಗಿ ಹೇಳುತ್ತಿರಬಹುದು. Then he talks about the renewal of the Holy Spirit. ಮತ್ತು ಅಲ್ಲಿ ಪವಿತ್ರಾತ್ಮನ ಮೂಲಕ ನೂತನ ಸ್ವಭಾವವನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. Then he says we are poured out, that Holy Spirit is poured out on us richly through Jesus Christ our Savior. ಮತ್ತು ನಮ್ಮ ಮೇಲೆ ಯೇಸು ಕ್ರಿಸ್ತನ ಕೃಪೆಯ ಮೂಲಕ ಆ ಒಂದು ಪವಿತ್ರಾತ್ಮವು ಧಾರಾಳವಾಗಿ ಸುರಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. Salvation is the work of God the Father, and he planned it before the foundation of the world. ರಕ್ಷಣೆಯ ಕಾರ್ಯ ಅದು ತಂದೆಯಾದ ದೇವರಿಂದ ಉಂಟಾಗುವಂತದ್ದು. ಆತನು ಜಗದುತ್ಪತ್ತಿಗೆ ಮುಂಚೆಯೇ ಅದರ ಬಗ್ಗೆ ಯೋಚಿಸಿದನು. And it was executed by the Lord Jesus Christ at Calvary. ಅದನ್ನ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯ ಮೇಲೆ ಅದನ್ನ ಕಾರ್ಯಗತ ಮಾಡಿದನು. And the blessed Holy Spirit has applied that truth in our hearts. ಮತ್ತು ಆಶೀರ್ವದಿತ ಪವಿತ್ರಾತ್ಮನು ಆ ಒಂದು ಸತ್ಯವನ್ನ ನಮ್ಮ ಹೃದಯಗಳಿಗೆ ಅನ್ವಯಿಸಿದನು. Everything was done by God. ಎಲ್ಲವೂ ದೇವರಿಂದಲೇ ಮಾಡಲ್ಪಟ್ಟಿತು. And verse 5 says that he saved us not because of the works done by us of righteousness. ನಾವು 5ನೇ ವಚನದಲ್ಲಿ ನಾವು ನೋಡುವಾಗ ಪುಣ್ಯ ಕ್ರಿಯೆಗಳಿಂದ ನಿಮಿತ್ತದಿಂದಲ್ಲ ಆತನ ಕರುಣೆಯಿಂದಲೇ ನಮ್ಮನ್ನ ಆತನು ರಕ್ಷಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. God in his grace saves those who believe. ದೇವರು ತನ್ನ ಮಹಾ ಕೃಪೆಯಿಂದ ನಂಬುವವರನ್ನ ರಕ್ಷಿಸುತ್ತಾನೆ. See, God is a lover of men. We read in John 3:16, God so loved the world. ನೋಡಿ, ದೇವರು ಆತನು ಮಾನವರನ್ನ ಪ್ರೀತಿಸುವವನಾಗಿದ್ದಾನೆ. ನಾವು ಯೋಹಾನ 3:16 ವಚನದಲ್ಲಿ ನಾವು ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ ನೋಡುತ್ತೇವೆ. If only our friends, the unbelievers, could understand this, oh, what a change will come to their life. ನಮ್ಮ ಅವಿಶ್ವಾಸಿಗಳಂತ ಸ್ನೇಹಿತರು ಇದನ್ನ ಅರ್ಥ ಮಾಡಿಕೊಳ್ಳುವುದಾದರೆ ಎಂತಹ ಬದಲಾವಣೆ ಅವರ ಜೀವಿತದಲ್ಲಿ ಬರುವಂತದ್ದಾಗಿದೆ. People in the world are looking for love, but they are looking at the wrong place. But if only they can understand how much God loves them. ಲೋಕದ ಜನರು ಅವರು ಪ್ರೀತಿಗಾಗಿ ಹುಡುಕುವವರಾಗಿದ್ದಾರೆ, ಆದರೆ ತಪ್ಪು ಸ್ಥಳಗಳಲ್ಲಿ ಅದನ್ನ ಹುಡುಕುವವರಾಗಿದ್ದಾರೆ. ದೇವರು ಅವರನ್ನ ಎಷ್ಟು ಪ್ರೀತಿಸುತ್ತಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಾದರೆ this grace is made possible by two things. ಈ ಒಂದು ಕೃಪೆಯು ಅದು 2 ವಿಷಯಗಳಿಂದ ಅದು ಸಾಧ್ಯ ಮಾಡಲ್ಪಟ್ಟಿದೆ. First of all, it was a rebirth by washing from our sin. ಮೊದಲನೇದಾಗಿ ಅದು ನಮ್ಮ ಪಾಪಗಳನ್ನ ತೊಳೆಯುವುದರ ಮೂಲಕ
ಹೊಸ ಜೀವಿತವನ್ನ ಕೊಡುತ್ತದೆ, ಪುನರ್ಜನ್ಮ ಕೊಡುತ್ತದೆ. It's not talking about baptism water. ಇದು ದೀಕ್ಷಾ ಸ್ನಾನದ ನೀರಿನ ಕುರಿತಾಗಿ ಮಾತನಾಡುತ್ತಿಲ್ಲ. It is talking about cleansing through the gospel, through the word of God. ಇದು ಸುವಾರ್ತೆಯ ಮೂಲಕ, ದೇವರ ವಾಕ್ಯದ ಮೂಲಕ ನಮ್ಮ ಪಾಪಗಳು ತೊಳೆಯಲ್ಪಡುವುದರ ಕುರಿತಾಗಿ ಮಾತನಾಡುತ್ತಿದೆ. Remember in John 3 verse 5, the Lord said, you must be born again by water and spirit. ಜ್ಞಾಪಿಸಿಕೊಳ್ಳಿರಿ, ಯೋಹಾನ 3:5 ವಚನದಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮಾತು, ನೀನು ಆತ್ಮದಿಂದಲೂ ನೀರಿನಿಂದಲೂ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ. Of course, a believer should get water baptized afterwards. That is true. ಹೌದು, ಒಬ್ಬ ವಿಶ್ವಾಸಿಯು ಆತನ ನಂಬಿಕೆಗೆ ಬಂದ ನಂತರ ಆತನು ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. That is only an outward expression of what change has happened inside. ಅದು ನಮ್ಮ ಒಳಗಡೆ ಆದಂತಹ ಬದಲಾವಣೆಯ ಹೊರಗಿನ ಆ ಒಂದು ತೋರಿಕೆಯಾಗಿದೆ ಅಷ್ಟೇ. So the washing, even in Ephesians 5:26 we read, Christ washed his bride, the church, by water, which is the word of God. ನಾವು ಎಫೆಸ 5:26 ವಚನದಲ್ಲಿಯೂ ಕೂಡ ನಾವು ನೋಡುವಾಗ ಕ್ರಿಸ್ತನು ತನ್ನ ಸಭೆಯನ್ನ ನೀರಿನಿಂದ, ಅಂದರೆ ದೇವರ ವಾಕ್ಯವೆಂಬ ತಿಳಿ ನೀರಿನಿಂದ ಆತನು ತೊಳೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. Secondly, it is renewal or regeneration and renewal of the Holy Spirit. ಎರಡನೆಯದಾಗಿ ಅದು ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ನೂತನ ಸ್ವಭಾವವನ್ನ ಉಂಟು ಮಾಡಿ ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತದೆ. When you read these verses, ಈ ವಚನಗಳನ್ನು ನೀವು ಓದುವಾಗ there is no mention of the role of faith in this process. ಅಲ್ಲಿ ಎಲ್ಲಿಯೂ ಕೂಡ ನಂಬಿಕೆಯ ಆ ಒಂದು ಪಾತ್ರ ಏನಾಗಿದೆ ಎಂಬುದಾಗಿ ಎಲ್ಲಿಯೂ ಕೊಡಲ್ಪಟ್ಟಿಲ್ಲ. But in Ephesians 2:8 and 9 we are told that we are saved by grace through faith. ಆದರೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8-9 ವಚನಗಳಲ್ಲಿ ನಾವು ನೋಡುವಾಗ ಕೃಪೆಯ ಮೂಲಕ ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ ಎಂದು ಹೇಳುತ್ತದೆ. But that faith is not mentioned here. ಆದರೆ ಇಲ್ಲಿ ಆ ನಂಬಿಕೆಯ ಕುರಿತಾಗಿ ನಮೂದಿಸಿಲ್ಲ. But the reason is Paul here is focusing entirely on what God has done. ಯಾಕಂದರೆ ಪೌಲನು ಇಲ್ಲಿ ತನ್ನ ಗಮನ ಹರಿಸುತ್ತಾ ಇರುವಂತದ್ದು ದೇವರು ಮಾಡಿದಂತಹ ಕಾರ್ಯದ ಮೇಲೆ ಅಷ್ಟೇ. He is emphasizing God's work in our salvation. ಆತನು ನಮ್ಮ ರಕ್ಷಣೆಯ ವಿಷಯದಲ್ಲಿ ದೇವರ ಕಾರ್ಯದ ಕುರಿತಾಗಿ ಮಾತನಾಡುತ್ತಿದ್ದಾನೆ. In verse 6 and 7 we read, God poured out the Holy Spirit. ನಾವು 6 ಮತ್ತು 7ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಪವಿತ್ರಾತ್ಮವನ್ನ ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು ಎಂದು ನೋಡುತ್ತೇವೆ. Same thing we read in Romans 5:5, ಧಾರಾಳವಾಗಿ ಸುರಿಸಿದೆ. The Holy Spirit is poured into our heart. ನಾವು ಅದನ್ನೇ ರೋಮಾಪುರ 5:5ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಮ್ಮ ಹೃದಯಕ್ಕೆ ಪವಿತ್ರಾತ್ಮನನ್ನ ಧಾರಾಳವಾಗಿ ಸುರಿಸಿದ್ದಾನೆ ಎಂದು. Initially that happened in Acts chapter 2 when the Holy Spirit descended as promised by the Lord. ಅದು ಯಾವಾಗ ಆಯ್ತು ಎಂಬುದಾಗಿ ನಾವು ನೋಡುವಾಗ ಅಪೊಸ್ತಲರ ಕೃತಿ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತಾನು ವಾಗ್ದಾನ ಮಾಡಿದ ಹಾಗೆ ಪವಿತ್ರಾತ್ಮನನ್ನ ಕಳಿಸಿಕೊಟ್ಟನು. Now when you look at this triune God in these verses, ನಾವು ಈ ವಚನ ಭಾಗಗಳಲ್ಲಿ ದೇವರ ತ್ರಯೇಕತ್ವದ ಕುರಿತಾಗಿ ನೋಡುವಾಗ the work of God the Father, ತಂದೆಯಾದ ದೇವರ ಕಾರ್ಯ, work of the Lord Jesus Christ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕಾರ್ಯ, the work of the Holy Spirit in our salvation, ಮತ್ತು ನಮ್ಮ ರಕ್ಷಣೆಯಲ್ಲಿ ಪವಿತ್ರಾತ್ಮನ ಕಾರ್ಯವನ್ನು ನಾವು ನೋಡುತ್ತೇವೆ. If you look at the ages in the Bible, ಯುಗಗಳ ವಿಷಯ ನೋಡುವುದಾದರೆ, we see different ages when different person of the Holy Spirit was more of God was more at work. ನಾವು ಅನೇಕ ಯುಗಗಳ ಕುರಿತಾಗಿ, ಬೇರೆ ಬೇರೆ ಯುಗಗಳ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರ ಆತ್ಮನು ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯ ಮಾಡಿದ್ದನ್ನು ನಾವು ನೋಡುತ್ತೇವೆ. I made a mistake. It's not the Holy Spirit, the triune God working. Each one of the Trinity is more at work or more shown in different ages. ನಾವು ನೋಡುವಾಗ ಬೇರೆ ಬೇರೆ ಯುಗಗಳಲ್ಲಿ ದೇವರ ತ್ರಯೇಕತ್ವ, ದೇವರ ಕಾರ್ಯಗಳು ಅದು ಹೆಚ್ಚಾಗಿ ತೋರಿಸಲ್ಪಟ್ಟಿದೆ. In the Old Testament it was Jehovah's age. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅದು ಯೆಹೋವನ ಯುಗವಾಗಿತ್ತು.
In the gospel time when Jesus was here, it was the age of the Son, the Savior, the Messiah. ಮತ್ತು ಸುವಾರ್ತೆಗಳ ಕಾಲದಲ್ಲಿ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಇದ್ದಾಗ ಅದು ಮಗನಾದಂತಹ ದೇವರ ಅಥವಾ ಯೇಸು ಕ್ರಿಸ್ತನ ಅಥವಾ ಮೆಸ್ಸಾಯನ ಯುಗವಾಗಿತ್ತು. Today it is the age of the Holy Spirit working through the church in the world. ಇಂದು ಪವಿತ್ರಾತ್ಮನು ಸಭೆಯಲ್ಲಿ ಮತ್ತು ವಿಶ್ವಾಸಿಗಳಲ್ಲಿ ಕಾರ್ಯ ಮಾಡುವವನಾಗಿ ಇದು ಪವಿತ್ರಾತ್ಮನ ಯುಗವಾಗಿದೆ. And in the days to come during the millennial kingdom, 1000-year reign, again it will be Jesus Christ who will be the king over all the earth. ಮತ್ತು ಬರುವಂತಹ ಆ 1000 ವರ್ಷದ ಕ್ರಿಸ್ತನ ಆಳ್ವಿಕೆಯ ಕಾಲದಲ್ಲಿ ಕೂಡ ಅದು ಮತ್ತೆ ಯೇಸು ಕ್ರಿಸ್ತನ ಯುಗವಾಗಿರುತ್ತದೆ. And then after that, after the great white throne judgment, there will be eternity. ಮತ್ತು ಆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪಾದ ನಂತರ ಅದು ನಿತ್ಯಕ್ಕೂ ನಿತ್ಯ ನಿರಂತರವಾಗಿರುತ್ತದೆ. Look at 1 Corinthians 15:24-28. ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 24ರಿಂದ 28ರವರೆಗೆ ಓದಿಕೊಳ್ಳೋಣ. Please read that. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿಯದೇ ಅಲ್ಲ. ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟಾತನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಸಮಸ್ತವೂ ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು. Yeah, maybe that is the last verse in the Bible. ಅದು ಸತ್ಯವೇದದಲ್ಲಿ ಇರಬೇಕಾಗಿದ್ದಂತಹ ಕೊನೆಯ ವಚನಗಳಾಗಿರಬೇಕಿತ್ತು. That is the last thing we hear about eternity to come. God will be all in all. ಅದೇ ನಿತ್ಯಕ್ಕೂ ನಾವು ಕೇಳುವಂತಹ ಪದವಾಗಿದೆ. ಏನೆಂದರೆ ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುತ್ತಾನೆ ನಿರಂತರ. Different ages, different person of the Trinity was mainly at work. ನಾವು ಬೇರೆ ಬೇರೆ ಯುಗಗಳಲ್ಲಿ ನಾವು ನೋಡುವಾಗ ಪವಿತ್ರಾತ್ಮ ದೇವರ 3 ವ್ಯಕ್ತಿತ್ವಗಳಲ್ಲಿ ಒಬ್ಬೊಬ್ಬರು ಬೇರೆ ಬೇರೆಯಾಗಿ ಕಾರ್ಯವನ್ನು ಮಾಡುತ್ತಿದ್ದರು. That doesn't mean that when Jehovah worked in the Old Testament, the Holy Spirit and the Son was not working. That's not what it means. ಅದರ ಅರ್ಥ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರ ಯುಗವಾಗಿದ್ದರಿಂದ ಪವಿತ್ರಾತ್ಮನು ಮತ್ತು ಮಗನಾದ ಕ್ರಿಸ್ತನು ಕೆಲಸ ಮಾಡುತ್ತಿರಲಿಲ್ಲ ಎಂಬುದಾಗಿ ಅಲ್ಲ. We see in the Old Testament the Holy Spirit working. ನಾವು ಹಳೆ ಒಡಂಬಡಿಕೆಯೂ ಕೂಡ ಪವಿತ್ರಾತ್ಮನು ಕೆಲಸ ಮಾಡುತ್ತಿದ್ದುದನ್ನು ನಾವು ನೋಡುತ್ತೇವೆ. We believe the pre-incarnate appearance of Jesus Christ in human form in the Old Testament. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಆತನು ಭೂಮಿಯಲ್ಲಿ ನರಾವತಾರ ಎತ್ತಿ ಬರುವುದಕ್ಕಿಂತ ಮುಂಚೆ ಅನೇಕ ಕಡೆಗಳಲ್ಲಿ ಕಾಣಿಸಿಕೊಂಡಿರುವುದನ್ನು ನಾವು ನೋಡುತ್ತೇವೆ. So, but there is different age when the Father was mainly working, Jesus Christ was working. Today the Holy Spirit is working. ಆದರೆ ಬೇರೆ ಬೇರೆ ಯುಗಗಳಲ್ಲಿ ನಾವು ನೋಡುವಾಗ ತಂದೆಯಾದ ದೇವರ ಯುಗವಾಗಿತ್ತು, ಯೇಸು ಕ್ರಿಸ್ತನು ಕೆಲಸ ಮಾಡುತ್ತಿದ್ದನು. ಈ ದಿನಗಳಲ್ಲಿ ಪವಿತ್ರ ಆತ್ಮನು ಆತನು ಕೆಲಸ ಮಾಡುತ್ತಿದ್ದಾನೆ. But when all these, the plan of the ages is over, when sin is put away, finally we come to a stage when God, the triune God, will be all in all. ಮತ್ತು ಯಾವಾಗ ದೇವರ ಯೋಜನೆಯಲ್ಲಿ ಈ ಯುಗಗಳೆಲ್ಲ ಸಮಾಪ್ತಿಯಾಗಿ ಪಾಪವು ಸಂಪೂರ್ಣವಾಗಿ ನಿವೃತ್ತಿಯಾಗಿ ನಿರಂತರಕ್ಕೂ ಜೀವಿಸುವಾಗ ಪವಿತ್ರ ತ್ರಯೇಕ ದೇವರು ಆತನು ಪರಿಪೂರ್ಣವಾಗಿ ಕೆಲಸ ಮಾಡುವುದನ್ನು ನಾವು ನೋಡುತ್ತೇವೆ. God will be all in all, the triune God. ತ್ರಯೇಕ ದೇವರು ಆತನು ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುತ್ತಾನೆ. Revelation 21:22 gives us a glimpse of that new heaven and new earth where righteousness dwells. ನಾವು ಪ್ರಕಟಣೆ 21ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ ಅದು ಆ ಮಹಿಮೆಯ ನಿತ್ಯತ್ವದಲ್ಲಿ ನೀತಿ ವಾಸ ಮಾಡುವ ನಿತ್ಯತ್ವ.
ನೀತಿ ವಾಸ ಮಾಡುವ ನಿತ್ಯತ್ವದ ಕುರಿತಾಗಿ ನಮಗೆ ಅಲ್ಲಿ ಅದು ತೋರಿಸಿಕೊಡುತ್ತದೆ. Okay, coming back to our passage, why God poured the Holy Spirit into our heart. ನಾವು ಈ ಒಂದು ವಾಕ್ಯ ಮತ್ತೆ ಹಿಂತಿರುಗಿ ಬರುವಾಗ ದೇವರು ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮವನ್ನ ಯಾಕೆ ಧಾರಾಳವಾಗಿ ಸುರಿಸಿದನು? So having been justified by his grace, believers must become heirs of the hope of eternal life. Verse 7. 7ನೇ ವಚನದಲ್ಲಿ ನಾವು ನೋಡುವಾಗ, ಯಾಕೆಂದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮವನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. So we should be heirs of the hope of eternal life. ನಾವು ನಿತ್ಯ ಜೀವದ ನಿರೀಕ್ಷೆಯ ಬಾಧ್ಯಸ್ಥರಾಗಿರಬೇಕು. Now we have to be careful here. ನಾವು ಇಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. Eternal life is already a present possession of every believer. ನಿತ್ಯ ಜೀವ ಅದು ಈಗಾಗಲೇ ನಂಬಿರುವಂತಹ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಿರುವಂತಹ ಇಂದಿನ ಒಂದು ಸ್ಥಾನಮಾನವಾಗಿದೆ. But then why we have to hope for eternal life? ಹಾಗಾದ್ರೆ ನಾವು ನಿತ್ಯ ಜೀವಕ್ಕಾಗಿ ಯಾಕೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕು? See, today I have eternal life now in this dying body, a sick body. ನನಗೆ ಈಗಲೇ ನಿತ್ಯ ಜೀವವು ಕೊಡಲ್ಪಟ್ಟಿದೆ. ಈ ಒಂದು ಮರ್ತ್ಯ ದೇಹದಲ್ಲಿ, ಸಾಯುತ್ತಾ ಇರುವಂತಹ ಮತ್ತು ಮರಣಕರವಾದಂತಹ ಈ ದೇಹದಲ್ಲಿ ಈಗಾಗಲೇ ನಿತ್ಯ ಜೀವವು ಕೊಡಲ್ಪಟ್ಟಿದೆ. You understand that? We are living in a dying body. ನಾವು ಈ ಸಾಯುತ್ತಾ ಇರುವಂತಹ ದೇಹದಲ್ಲಿ ವಾಸಿಸುತ್ತಿದ್ದೇವೆ. We have eternal life as a present possession. ಆದರೆ ಈಗಾಗಲೇ ನಮಗೆ ನಿತ್ಯ ಜೀವವು ನಮಗೆ ಅದು ಸ್ವಾಸ್ಥ್ಯವಾಗಿ ಕೊಡಲ್ಪಟ್ಟಿದೆ. But a day is coming, our body, soul and spirit will all be conformed to the image of the Lord Jesus Christ. ಆದರೆ ಒಂದು ದಿನ ಬರುತ್ತದೆ, ಆ ದಿನದಲ್ಲಿ ನಮ್ಮ ದೇಹ, ಆತ್ಮ, ಪ್ರಾಣಗಳು, ನಮ್ಮ ದೇಹ, ಪ್ರಾಣ, ಆತ್ಮಗಳು ಅದು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡುತ್ತವೆ. That is when we will be able to enjoy that eternal life in its fullness, and that's our hope. ಆಗ ಮಾತ್ರ ನಾವು ನಮ್ಮ ನಿತ್ಯ ಜೀವವನ್ನ ಪರಿಪೂರ್ಣವಾಗಿ ಅದರ ಸಂಪೂರ್ಣ ಶಕ್ತಿಯಿಂದ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಅದೇ ನಮ್ಮ ನಿರೀಕ್ಷೆ. And that is God's work of grace in each one of our life. ಅದೇ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರ ಕೃಪೆಯ ಕಾರ್ಯವಾಗಿದೆ. In Philippians 1:6, Paul says, what God has began in you, he will complete it. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಪೌಲನು ಈ ರೀತಿ ಹೇಳ್ತಾನೆ, ದೇವರು ನಿಮ್ಮಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭಿಸಿದಾನೋ ಅದನ್ನ ಆತನೇ ಪೂರ್ಣಗೊಳಿಸುತ್ತಾನೆ ಎಂಬುದಾಗಿ. And verse 8, now we come that this is a trustworthy saying. ನಾವು 8ನೇ ವಚನಕ್ಕೆ ನಾವು ಬರುವಾಗ ಇದು ನಂಬತಕ್ಕ ಮಾತಾಗಿದೆ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. That's a statement often repeated in the pastoral epistles. ಈ ಒಂದು ಸಭಾಪಾಲಕರ ಪತ್ರಿಕೆಗಳಲ್ಲಿ ಅನೇಕ ಸಾರಿ ಹೇಳಲ್ಪಟ್ಟಿರುವಂತಹ ಮಾತು ಇದು ನಂಬತಕ್ಕ ಮಾತಾಗಿದೆ ಎಂಬುದಾಗಿ ಆಗಿದೆ. We saw that in 1 Timothy 1:15. It is a trustworthy saying. Jesus Christ came into the world to save sinners. That's a trustworthy saying. ನಾವು 1 ತಿಮೋಥಿ 1ನೇ ಅಧ್ಯಾಯ verse 15. 15ನೇ ವಚನದಲ್ಲಿ ನಾವು ಈ ರೀತಿ ನೋಡಿದೆವು, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬ ಮಾತು ನಂಬತಕ್ಕದಾಗಿದೆ ಎಂಬುದಾಗಿ ನೋಡಿದೆವು. My time is going quickly, so I don't want to take all the verses. But in the pastoral epistles, again and again, this is trustworthy statements. ನನ್ನ ಸಮಯ ಈಗಾಗಲೇ ದಾಟುತ್ತಾ ಇದೆ, ಆದ್ರಿಂದ ನಾನು ಎಲ್ಲ ವಚನಗಳನ್ನು ಹೇಳುವುದಿಲ್ಲ. ಆದ್ದರಿಂದ ಆ ಒಂದು ಸಭಾಪಾಲಕರ ಪತ್ರಿಕೆಗಳಲ್ಲಿ ಅನೇಕ ಸಾರಿ ಇದು ನಂಬತಕ್ಕ ಮಾತಾಗಿದೆ ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. Here the trustworthy statement is that those who believed in God may be careful to devote themselves to good works. Verse 8. ನಾವು 8ನೇ ವಚನದಲ್ಲಿ ನೋಡುವ ಹಾಗೆ ನಂಬತಕ್ಕ ಮಾತು ಯಾವುದಾಗಿದೆ ಅಂದರೆ, ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರಬೇಕು ಎಂಬುದೇ ಆ ನಂಬತಕ್ಕ ಮಾತಾಗಿದೆ. Good works did not save us. ಆ ಸತ್ಕ್ರಿಯೆಗಳು ನಮ್ಮನ್ನ ರಕ್ಷಿಸಲಿಲ್ಲ. But we are saved unto good works. ಆದರೆ ನಾವು ಸತ್ಕ್ರಿಯೆಗಳನ್ನ ಮಾಡಲಿಕ್ಕಾಗಿ ರಕ್ಷಿಸಲ್ಪಟ್ಟಿದ್ದೇವೆ. Ephesians 2:8, 9 and 10 reminds us that. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8, 9, 10ನೇ ವಚನಗಳು ಅದನ್ನು ನಮಗೆ ಜ್ಞಾಪಕಕ್ಕೆ ತರುತ್ತವೆ. When all the religions of world is trying to get moksha through good works,
we are reminded that good works will not bring us to salvation, but once we are saved, we are created unto good works. ಈ ಲೋಕದಲ್ಲಿರುವಂತಹ ಎಲ್ಲಾ ಧರ್ಮಗಳನ್ನ ನಾವು ನೋಡುವಾಗ ಅವು ಸತ್ಕ್ರಿಯೆಗಳನ್ನ ಮಾಡಿ ಮೋಕ್ಷವನ್ನ ಹೊಂದಬೇಕೆಂಬುದಾಗಿ ಪ್ರಯತ್ನಿಸುತ್ತಿವೆ. ಆದರೆ ಕ್ರೈಸ್ತರ ಅಂತ ವಿಶ್ವಾಸಿಗಳ ಅಂತ ನಮಗೆ ದೇವರ ವಾಕ್ಯ ಜ್ಞಾಪಕ ಪಡಿಸುವುದೇನೆಂದರೆ ನಾವು ರಕ್ಷಿಸಲ್ಪಟ್ಟಿರುವುದೇ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ. I'll put it this way. ಅದನ್ನ ನಾನು ಈ ರೀತಿ ಹೇಳುತ್ತೇನೆ. You can put 10 zeros on a paper. ನೀವು ಒಂದು ಹಾಳೆಯ ಮೇಲೆ 10 ಸೊನ್ನೆಗಳನ್ನ ಬರೆಯಬಹುದು. What is the value of that? ಅದರ ಬೆಲೆ ಏನಾಗಿರುತ್ತದೆ? 0. ಸೊನ್ನೆ. You can add more zeros. All your good works, at the end it is of no value. ನೀವು ಎಷ್ಟೇ ಸೊನ್ನೆಗಳನ್ನು ಸೇರಿಸಬಹುದು, ಎಷ್ಟೇ ಸತ್ಕ್ರಿಯೆಗಳನ್ನು ಸೇರಿಸಬಹುದು, ಕೊನೆಗೆ ಅದರ ಮೌಲ್ಯವೇನಾಗಿದೆ? ಸೊನ್ನೆಯಾಗಿದೆ ಅಷ್ಟೇ. But when you put the number 1 before that 0, ಆದರೆ ಆ ಸೊನ್ನೆಗಿಂತ ಮುಂಚೆ ನೀವು ಒಂದು ಸಂಖ್ಯೆಯನ್ನ ಇಡುವಾಗ, ಸಂಖ್ಯೆ 1 ಇಡುವಾಗ, now every 0 that follows become a multiplication of value. ಆಗ ಸಂಖ್ಯೆ 1ರಿಂದ ಮುಂದೆ ಇರುವಂತಹ ಎಲ್ಲಾ ಸೊನ್ನೆಗಳು ಅದು ದ್ವಿಗುಣವಾಗಿ ತನ್ನ ಬೆಲೆಯನ್ನ ಕಂಡುಕೊಳ್ಳುತ್ತದೆ. That's what should happen in our life. ಅದೇ ನನ್ನ ನಿಮ್ಮ ಜೀವಿತದಲ್ಲಿ ಆಗಬೇಕು. We believed, and that number 1, Christ came into our life. ನಾವು ನಂಬಿದೆವು, ಆಗ ಆ 1ನೇ ಸಂಖ್ಯೆ ಯೇಸು ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬಂದನು. That one God, the living God, came into our life. ಆ ಒಬ್ಬನೇ ದೇವರು, ಜೀವಿಸುವಂತ ದೇವರು ನಮ್ಮ ಜೀವಿತಕ್ಕೆ ಬಂದನು. Now every good work we do is going to be added. ಈಗ ನಾವು ಮಾಡುವಂತಹ ಎಲ್ಲ ಸತ್ಕ್ರಿಯೆಗಳು ಅದು ಎಣಿಸಲ್ಪಡುತ್ತದೆ. This verse is the central theme of this epistle, that believers who are saved should do good works. ಈ 8ನೇ ವಚನವೇ ಈ ಒಂದು ಪತ್ರಿಕೆಯ ಪ್ರಾಮುಖ್ಯವಾದಂತ ವಚನವಾಗಿದೆ. ಅದೇನೆಂದರೆ ವಿಶ್ವಾಸಿಗಳು ಅವರು ಸತ್ಕ್ರಿಯೆಗಳನ್ನು ಮಾಡುವವರಾಗಿರಬೇಕು. Apostle James epistle says that if you don't have work with your faith is dead. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡುವಾಗ ಯಾಕೋಬನು ಈ ರೀತಿ ಹೇಳುತ್ತಾನೆ, ನಿಮ್ಮ ಕ್ರಿಯೆಗಳಿಲ್ಲದ ನಂಬಿಕೆಯು ಅದು ಸತ್ತದಾಗಿದೆ ಎಂದು ಹೇಳುತ್ತಾನೆ. For verse 8 says, these things are excellent and profitable for all people. 8ನೇ ವಚನದಲ್ಲಿ ನಾವು ನೋಡುವಾಗ ಈ ಎಲ್ಲಾ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ, ಇವು ಉತ್ತಮವು, ಮನುಷ್ಯರಿಗೆ ಪ್ರಯೋಜನಕರವೂ ಆಗಿವೆ. And verse 9 says what we should avoid. ಆ 9ನೇ ವಚನದಲ್ಲಿ ನಾವು ನೋಡುವಾಗ ನಾವು ಯಾವ ವಿಷಯಗಳನ್ನ ತಿರಸ್ಕರಿಸಬೇಕು ಎಂಬುದಾಗಿ ಅಲ್ಲಿ ಹೇಳುತ್ತದೆ. Read verse 9. 9ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಆದರೆ ಬುದ್ಧಿ ಇಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ವಾದಗಳಿಗೂ ದೂರವಾಗಿರು, ಅವು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ. Good works are profitable, but this kind of behavior is not at all profitable. It was repeated in the pastoral epistles earlier also. ಸತ್ಕ್ರಿಯೆಗಳು ಅದು ನಮಗೆ ಸಹಾಯಕರವಾಗಿದೆ ಮತ್ತು ಪ್ರಯೋಜನಕರವಾಗಿದೆ. ಆದರೆ 9ನೇ ವಚನದಲ್ಲಿ ಹೇಳಿರುವ ರೀತಿಯಾದಂತಹ ಆ ಒಂದು ಗುಣಗಳನ್ನು ಹೊಂದಿರುವಾಗ ಅದು ನಮಗೆ ತೊಂದರೆಯನ್ನ ಉಂಟು ಮಾಡುತ್ತದೆ, ನಮಗೆ ನಾಶನವನ್ನು ಉಂಟು ಮಾಡುತ್ತದೆ. ಪತ್ರಿಕೆಗಳಲ್ಲಿ ನಾವು ಹಿಂದೆಯೂ ಕೂಡ ಅದರ ಕುರಿತಾಗಿ ನೋಡಿದೆವು. Read verse 10 and 11. ನಾವು 10 ಮತ್ತು 11ನೇ ವಚನವನ್ನು ಓದಿಕೊಳ್ಳೋಣ. ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು. ಅಂತವನು ಸನ್ಮಾರ್ಗ ತಪ್ಪಿದವನು, ಪಾಪ ಮಾಡುವವನು ಆಗಿದ್ದಾನೆ. ತಾನು ಶಿಕ್ಷಾಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು. Here we are told about who to avoid in the church. ಇಲ್ಲಿ ನಮಗೆ ಸಭೆಯಲ್ಲಿ ಯಾರನ್ನ ನಾವು ತಿರಸ್ಕರಿಸಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. It is people who cause stirs up division. ಸಭೆಯಲ್ಲಿ ಭೇದವನ್ನ ಹುಟ್ಟಿಸುವಂತ ವ್ಯಕ್ತಿಗಳು. That can come through false teaching, it can come through selfishness, so many ways that can happen, and it could damage the local church. ಸಭೆಯಲ್ಲಿ ಭೇದ ಹುಟ್ಟುವಂತದ್ದು ಅದು ಅನೇಕ ರೀತಿಯಲ್ಲಿ ಬರಬಹುದು. ಸುಳ್ಳು ಬೋಧನೆಯ ರೀತಿಯಲ್ಲಿ ಬರಬಹುದು, ಅಥವಾ ಸ್ವಾರ್ಥ ಇರುವಂತಹ ವ್ಯಕ್ತಿಗಳ ಮೂಲಕ ಬರಬಹುದು. ಇದೆಲ್ಲ ಅದು ಸ್ಥಳೀಯ ಸಭೆಗೆ ತೊಂದರೆಯನ್ನು ಉಂಟು ಮಾಡುತ್ತದೆ. That was a problem in the Corinthian church.
ಅದು ಕೊರಿಂಥ ಸಭೆಯಲ್ಲಿದ್ದಂತ ಸಮಸ್ಯೆಯೂ ಕೂಡ ಆಗಿತ್ತು. But it says you give him an opportunity twice and then afterwards don't put up with that. ಆದರೆ ಅಲ್ಲಿ ನಾವು ನೋಡುವಾಗ ಅಂತ ವ್ಯಕ್ತಿಗೆ 2 ಅವಕಾಶಗಳನ್ನ ಕೊಡು, ಅದಾದ ನಂತರ ಅಂತ ವ್ಯಕ್ತಿಯ ಗೊಡವೆಗೆ ಹೋಗಬೇಡ ಎಂಬುದಾಗಿ ನಾವು ನೋಡುತ್ತೇವೆ. It is similar to the Lord's teaching in Matthew 18. ಮತ್ತಾಯನ ಸುವಾರ್ತೆ 18ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆಯ ರೀತಿಯಲ್ಲೇ ಈ ವಾಕ್ಯವಿದೆ. If you don't take action against them, that person will create problem and finally that person will leave the church. ಅಂತಹ ವ್ಯಕ್ತಿಗಳ ವಿರುದ್ಧವಾಗಿ ನೀವು ಕ್ರಮವನ್ನ ತೆಗೆದುಕೊಳ್ಳದೆ ಹೋದರೆ ಅವರು ಸಭೆಯಲ್ಲಿ ತೊಂದರೆಯನ್ನು ಉಂಟು ಮಾಡಿ ನಂತರ ಸಭೆಯನ್ನೇ ಬಿಟ್ಟು ಹೊರಟು ಹೋಗುತ್ತಾರೆ. So there is no benefit to the church in putting up with such person who will not change their ways. ತಮ್ಮ ನಡವಳಿಕೆಗಳನ್ನ ಸರಿಪಡಿಸಿಕೊಳ್ಳದಂತಹ ಅಂತ ವ್ಯಕ್ತಿಗಳೊಟ್ಟಿಗೆ ನಾವು ಸಭೆಯಲ್ಲಿ ಸಹವಾಸ ಮಾಡುವಾಗ ಅದು ಸಭೆಗೆ ತೊಂದರೆಯನ್ನು ಉಂಟು ಮಾಡುತ್ತದೆ. We have come to the closing of this epistle. Let's read the final instruction and greetings from verse 12 to 15. ನಾವು ಈ ಒಂದು ಪತ್ರಿಕೆಯ ಕಡೆಯ ಭಾಗಕ್ಕೆ ಬಂದಿದ್ದೇವೆ. ಸಮಾಪ್ತಿಯ ಮಾತುಗಳು 12ರಿಂದ 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾನು ನಿಕೋಪೋಲಿಯಲ್ಲಿ ಚಳಿಗಾಲವನ್ನು ಕಳೆಯಬೇಕೆಂದು ನಿಶ್ಚಯಿಸಿಕೊಂಡದರಿಂದ ಅರ್ತೆಮನನ್ನಾಗಲಿ ತುಕಿಕನನ್ನಾಗಲಿ ನಿನ್ನ ಬಳಿಗೆ ಕಳುಹಿಸಿದ ಕೂಡಲೇ ಅಲ್ಲಿಗೆ ನನ್ನ ಹತ್ತಿರ ಬರುವುದಕ್ಕೆ ಪ್ರಯತ್ನ ಮಾಡು. ನ್ಯಾಯಶಾಸ್ತ್ರಿ ಜೇನನನ್ನು ಅಪೋಲೋಸನನ್ನು ಜಾಗ್ರತೆಯಿಂದ ಸಾಗ ಕಳಿಸು. ಅವರಿಗೇನು ಕೊರತೆಯಾಗಬಾರದು. ನಮ್ಮ ಜನರು ಸತ್ಕ್ರಿಯಾಹೀನರಾಗದಂತೆ ಅವರೂ ಸಹೋದರರಿಗೆ ಬೇಕಾದದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. ನನ್ನೊಂದಿಗಿರುವವರೆಲ್ಲರೂ ನಿನಗೆ ವಂದನೆ ಹೇಳುತ್ತಾರೆ. ಕ್ರಿಸ್ತನನ್ನು ನಂಬುವವರಾಗಿ ನಮ್ಮನ್ನು ಪ್ರೀತಿಸುವವರಿಗೆ ವಂದನೆ ಹೇಳು. ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ. Paul is telling Titus that he is sending Artemas and Tychicus so he can relieve Titus from there and he can go and join Paul in Nicopolis. ಪೌಲನು ತೀತನಿಗೆ ಈ ರೀತಿ ಹೇಳುತ್ತಾ ಇದ್ದಾನೆ, ನಾನು ಅರ್ತಿಮಾಯನನ್ನು ಮತ್ತು ಅಪೊಲ್ಲೋಸನನ್ನ ನಿನ್ನ ಬಳಿಗೆ ಅರ್ತಿಮಾಯನನ್ನ ತುಕಿಕನನ್ನ ನಿನ್ನ ಬಳಿಗೆ ಕಳಿಸುತ್ತೇನೆ, ಆಗ ನೀನು ನನ್ನೊಟ್ಟಿಗೆ ಸೇರಿಕೊಳ್ಳಬಹುದು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. Titus was working in the Crete assembly for a long time. Sometimes it can take some stress as a young person, like Timothy. And God's people also need a break, ತೀತನು ಕ್ರೇತ ದ್ವೀಪದಲ್ಲಿ ಅನೇಕ ಸಮಯದಿಂದ ಆತನ ಸೇವೆಯನ್ನು ಮಾಡುವವನಾಗಿದ್ದನು. ಯೌವನಸ್ಥ ವ್ಯಕ್ತಿಯಾಗಿ ಸೇವೆ ಮಾಡುವಾಗ ತಿಮೋಥೆಯನ ಹಾಗೆ ತೀತನ ಹಾಗೆ ಅದು ನಮಗೆ ಹೆಚ್ಚು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನ ಹೇರುವಂತದ್ದಾಗಿರುತ್ತದೆ. ಅಂತ ಸಂದರ್ಭದಲ್ಲಿ ನಮಗೆ ಆ ಒಂದು ಸ್ವಲ್ಪ ಸಮಯದ ಅವಕಾಶವಿದೆ, ಅಗತ್ಯತೆ ಇದೆ. And about Zenas the lawyer and Apollos, the first person we don't know much. Apollos we read about him in the book of Corinthians and in the book of Acts. ಅಲ್ಲಿ ನ್ಯಾಯಶಾಸ್ತ್ರಿಯಾದ ಜೇನನನ್ನ ಅಪೊಲ್ಲೋಸನನ್ನ ಎಂಬುದಾಗಿ ನಾವು ನೋಡುತ್ತೇವೆ. ಈ ಜೇನನ ಕುರಿತಾಗಿ ನಮಗೆ ಹೆಚ್ಚು ಸಂಗತಿ ಗೊತ್ತಿಲ್ಲ, ಆದರೆ ಅಪೊಲ್ಲೋಸನ ಕುರಿತಾಗಿ ನಾವು ಕೊರಿಂಥ ಪತ್ರಿಕೆಯಲ್ಲಿ ಮತ್ತು ಅಪೊಸ್ತಲರ ಕೃತ್ಯಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ. But there is a teacher, when you send God's people, God's servants, see that they lack nothing. ಆತನು ಅಲ್ಲಿ ಈ ರೀತಿ ಬೋಧಿಸುತ್ತಾನೆ, ನೀವು ದೇವರ ಸೇವಕರನ್ನ ಬೋಧಕರನ್ನ ಸಾಗಿ ಕಳಿಸುವಾಗ ಅವರಿಗೆ ಯಾವ ಕೊರತೆಯೂ ಆಗದಂತೆ ನೋಡಿಕೊಳ್ಳಿರಿ ಎಂದು ಬೋಧಿಸುತ್ತಾನೆ. The believer's responsibility to see that those who teach the word of God, those who lead them, they lack nothing. ಆದ್ದರಿಂದ ನಮ್ಮನ್ನ ನಡೆಸುವಂತವರು, ಆತ್ಮೀಕವಾಗಿ ನಡೆಸುವಂತವರು ಮತ್ತು ಬೋಧಿಸುವವರ ಜೀವಿತದಲ್ಲಿ ಏನೂ ಕೊರತೆ ಆಗದಂತೆ ನೋಡಿಕೊಳ್ಳುವುದು ಅದು ವಿಶ್ವಾಸಿಗಳಾದಂತ ನಮ್ಮ ಕರ್ತವ್ಯವಾಗಿದೆ. So many passages that explains that in the New Testament. ಆ ಒಂದು ಕಾರ್ಯದ ವಿಷಯದಲ್ಲಿ ವಿವರವಾಗಿ ಹೇಳುವಂತ ಅನೇಕ ಹೊಸ ಒಡಂಬಡಿಕೆಯ ವಚನಗಳನ್ನು ನಾವು ನೋಡಿದ್ದೇವೆ. Verse 14 once more. 14ನೇ ವಚನವನ್ನು ನಾವು ಮತ್ತೆ ಓದಿಕೊಳ್ಳೋಣ. ನಮ್ಮ ಜನರು ಸತ್ಕ್ರಿಯಾಹೀನರಾಗದಂತೆ ಅವರೂ ಸಹೋದರರಿಗೆ ಬೇಕಾದದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. Again Paul is stressing the main theme of this epistle. Those who believed should do good works. ಇಲ್ಲಿ ಮತ್ತೆ ಪೌಲನು ಈ ಒಂದು ಪತ್ರಿಕೆಯ ಪ್ರಾಮುಖ್ಯವಾದಂತಹ ಅಂಶವನ್ನ ಹೇಳುತ್ತಿದ್ದಾನೆ. ಅದೇನೆಂದರೆ ನಂಬುವವರು ಅಥವಾ ವಿಶ್ವಾಸಿಗಳು ಸತ್ಕ್ರಿಯೆಗಳನ್ನ ಮಾಡುವವರಾಗಿರಬೇಕು. When he says our people,
it goes to all the believers in Crete, and it also includes you and me. ಅಲ್ಲಿ ಆತನು ನನ್ನ ಜನರು ಎಂಬುದಾಗಿ ಆತನು ಹೇಳುವಾಗ ನಮ್ಮ ಜನರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಎಲ್ಲಾ ವಿಶ್ವಾಸಿಗಳು, ಕ್ರೇತ ದ್ವೀಪದಲ್ಲಿ ಇದ್ದಂತ ವಿಶ್ವಾಸಿಗಳು ಮತ್ತು ಎಲ್ಲಾ ವಿಶ್ವಾಸಿಗಳು, ನಿಮ್ಮನ್ನು ಕೂಡ ಸೇರಿಸಿಕೊಂಡಿದೆ. Paul is stressing again the need for good works, not to earn salvation, but to serve others as an evidence of the change that has happened in our life. ಆದ್ದರಿಂದ ಪೌಲನು ಸತ್ಕ್ರಿಯೆಯ ಆ ಪ್ರಾಮುಖ್ಯತೆಯನ್ನ ಮತ್ತೆ ಆತನು ಒತ್ತಿ ಹೇಳುವಂತವನಾಗಿರುತ್ತಾನೆ. ಆ ಸತ್ಕ್ರಿಯೆಗಳಿಂದ ನಮಗೆ ರಕ್ಷಣೆ ಆಗುವುದಿಲ್ಲ, ಬದಲಾಗಿ ರಕ್ಷಣೆಯಾಗಿ ನಾವು ಬದಲಾದ ವ್ಯಕ್ತಿಯಾಗಿದ್ದೇವೆ ಎಂಬುದನ್ನ ಸಾಕ್ಷೀಕರಿಸುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಸತ್ಕ್ರಿಯೆಗಳಿರಬೇಕು. When we looked at verse 3, who we were before Christ came into our life, ನಾವು 3ನೇ ವಚನದಲ್ಲಿ ನಾವು ನೋಡಿದ ಹಾಗೆ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬರುವುದಕ್ಕಿಂತ ಮುಂಚೆ ನಾವು ಎಂಥ ವ್ಯಕ್ತಿಗಳಾಗಿದ್ದೆವು. Then we saw what God has done in our life, the triune God has done in our life. ಮತ್ತು ನಾವು ಆ ತ್ರಯೇಕ ದೇವರು ನಮ್ಮ ಜೀವಿತದಲ್ಲಿ ಯಾವ ಕಾರ್ಯವನ್ನು ಮಾಡಿದನು ಎಂಬುದಾಗಿ ನೋಡಿದೆವು. How can we be just a nominal Christian, a Sunday morning Christian only? How can we be? ನಾವು ಹಾಗಾದರೆ ಹೇಗೆ ನಾಮಧೇಯ ಕ್ರೈಸ್ತರಾಗಿರ್ಲಿಕ್ಕೆ ಸಾಧ್ಯ? ಕೇವಲ ಭಾನುವಾರದ ಕ್ರೈಸ್ತರಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ದೇವರು ಎಲ್ಲ ಕಾರ್ಯವನ್ನು ನಮಗಾಗಿ ಮಾಡಿದ ಮೇಲೆ we are created unto good works. ನಾವು ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೇವೆ. Brothers and sisters, examine your life. How much of your daily life, how much of you, the life you live, is for the Lord and for others? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಜೀವಿತದ ಎಷ್ಟು ಸಮಯ, ಎಷ್ಟು ಭಾಗ ನಾವು ದೇವರಿಗಾಗಿ ಮತ್ತು ಇತರರಿಗಾಗಿ ನಾವು ಮುಡಿಪಾಗಿಟ್ಟಿದ್ದೇವೆ? If the Lord speaks to us, let us occupy in good works too. The greatest good work is sharing the gospel. ಆದ್ದರಿಂದ ದೇವರು ನಮ್ಮೊಟ್ಟಿಗೆ ಈ ಸತ್ಕ್ರಿಯೆಗಳನ್ನ ಮಾಡುವ ಹಾಗೆ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ. ಎಲ್ಲಾ ಸತ್ಕ್ರಿಯೆಗಳಲ್ಲಿ ಮಿಗಿಲಾದಂತ ಸತ್ಕ್ರಿಯೆ ಯಾವುದೆಂದರೆ ಸ್ವಾರ್ಥೆಯನ್ನ ಹಂಚಿಕೊಳ್ಳುವುದೇ ಆಗಿದೆ. The Pharisees came to Jesus and asked, what is the work we need to do that pleases the Father? ಫರಿಸಾಯರು ಯೇಸು ಕ್ರಿಸ್ತನ ಬಳಿಗೆ ಬಂದು ಅವರು ಈ ರೀತಿ ಕೇಳುತ್ತಾರೆ, ತಂದೆಯಾದ ದೇವರಿಗೆ ಮೆಚ್ಚುಗೆ ಆಗುವ ಹಾಗೆ ನಾವು ಯಾವ ಕಾರ್ಯವನ್ನ ಮಾಡಬೇಕು? He said, believing the one whom the Father has sent. That's the greatest work. ಆತನು ಹೇಳುತ್ತಾನೆ, ತಂದೆಯಾದಂತಹ ದೇವರು ಕಳುಹಿಸಿಕೊಟ್ಟ ಆತನನ್ನ ನಂಬುವಂತದ್ದೇ ಆ ಉತ್ತಮ ಕಾರ್ಯವಾಗಿದೆ ಎಂದು ಹೇಳಿದನು. We have done that. ನಾವು ಅದನ್ನು ಈಗಾಗಲೇ ಮಾಡಿದ್ದೇವೆ. But now we have to share it with others. ನಾವು ಈಗ ಅದನ್ನ ಇತರರೊಟ್ಟಿಗೆ ಹಂಚಿಕೊಳ್ಳಬೇಕು. But not only faith only, but good works. We are created unto good works. ಕೇವಲ ನಂಬಿಕೆ ಮಾತ್ರವಲ್ಲ, ಬದಲಾಗಿ ಸತ್ಕ್ರಿಯೆಗಳು ಕೂಡ ನಮ್ಮ ಜೀವಿತದಲ್ಲಿ ಇರಬೇಕು. ಯಾಕಂದ್ರೆ ಸತ್ಕ್ರಿಯೆಗಳನ್ನ ಮಾಡುವುದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. James says a life of faith without works is dead. ಯಾಕೋಬನು ಹೇಳುವ ಹಾಗೆ ನಮ್ಮ ಜೀವಿತದಲ್ಲಿ ಕ್ರಿಯೆಗಳಿಲ್ಲದ ನಂಬಿಕೆಯು ಅದು ಸತ್ತದಾಗಿದೆ. Martin Luther thought that James' epistle should not be in the Bible. ಮಾರ್ಟಿನ್ ಲೂಥರ್ ಆತನು ಈ ರೀತಿ ನೆನೆಸಿದನು, ಆ ಯಾಕೋಬನ ಪತ್ರಿಕೆ ಅದು ಸತ್ಯವೇದದಲ್ಲಿ ಇರಬಾರದಿತ್ತು. Because he was saved by reading Romans. ಯಾಕಂದ್ರೆ ಆತನು ರೋಮ ಪತ್ರಿಕೆಯನ್ನ ಓದುವುದರ ಮೂಲಕ ರಕ್ಷಣೆ ಹೊಂದಿದ್ದನು. He was very happy that Paul wrote that it is not by good works but by faith only through grace. ಯಾಕಂದ್ರೆ ಆತನಿಗೆ ಸಂತೋಷವಾಯಿತು, ನಾವು ಸತ್ಕ್ರಿಯೆಗಳಿಂದಲ್ಲ ಬದಲಾಗಿ ನಂಬಿಕೆಯಿಂದ ರಕ್ಷಣೆ ಹೊಂದುತ್ತೇವೆ ಎಂಬುದಾಗಿ ಪೌಲನು ರೋಮಾಪುರದಲ್ಲಿ ಬರೆದಿದ್ದನು. So he was very happy with Paul's writing. He thought James' writing should not be in the Bible. ಆದ್ದರಿಂದ ಅವನು ಪೌಲನ ಆ ಒಂದು ಪತ್ರಿಕೆಯಿಂದ ಸಂತೋಷಗೊಂಡಿದ್ದನು. ಆದ್ದರಿಂದ ಯಾಕೋಬನ ಪತ್ರಿಕೆ ಸತ್ಯವೇದದಲ್ಲಿ ಇರಬಾರದಿತ್ತು ಎಂದು ನೆನೆಸಿದನು. But if Martin Luther was to read Titus, he know that the same Paul who said it is by grace through faith you are saved is now telling that you should be busy in good works. ಆತನು ಏನಾದರೂ ಮಾರ್ಟಿನ್ ಲೂಥರ್ ಆತನು ಈ ತೀತನ ಪತ್ರಿಕೆಯನ್ನ ಓದಿರುವುದಾದರೆ ಆತನಿಗೆ ಅರ್ಥವಾಗುತ್ತಿತ್ತು. ಪೌಲನು ಅಲ್ಲಿ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ, ಸತ್ಕ್ರಿಯೆಗಳಿಂದ ಅಲ್ಲ ಎಂಬುದಾಗಿ ಹೇಳುವ ಪೌಲನೇ ಇಲ್ಲಿ ತೀತನ ಪತ್ರಿಕೆಗಳಲ್ಲಿ ನಾವು ಸತ್ಕ್ರಿಯೆಗಳನ್ನ ಮಾಡುವುದರಲ್ಲಿ ನಾವು ತಲ್ಲೀನರಾಗಿರಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. May God help us to examine our life. ನಾವು ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳುವ ಹಾಗೆ ದೇವರು ಸಹಾಯ ಮಾಡಲಿ. Lord willing, thank you for listening. Lord willing, next week we'll start our study on 2 Timothy.
ಈ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. ದೇವರ ಚಿತ್ತ ಇರುವುದಾದರೆ ನಾವು ಮುಂದಿನ ವಾರ 2ನೇ ತಿಮೋಥೆಯನ ಪತ್ರಿಕೆಯ ಅಧ್ಯಯನವನ್ನ ಪ್ರಾರಂಭಿಸುತ್ತೇವೆ. It is the last letter of Paul, very important. ಪೌಲನು ಬರೆದಂತಹ ಕಡೆಯ ಪತ್ರಿಕೆ ಆಗಿದೆ 2ನೇ ತಿಮೋಥೆಯನ ಪತ್ರಿಕೆ. May God help each one of us. Thank you very much. Thank you.